I welcome you for a digiting learning from DCE. First semester Commerce Financial Accounting 1. Introduction to Accounting. In the last class you have studied about the meaning of accounting and GAAP. In that concepts are already studied. Now in this particular class we will see the accounting conventions. So accounting conventions. Accounting conventions are four accounting conventions are there that we are going to study one by one. Generally, what is accounting conventions? It is a guidelines or a customs are generally accepted by accounting bodies. See, generally it is nothing but assumptions or customs followed from the many days. For example, ಇವಾಗ ಹಿಂದೂ ಕಸ್ಟಮರ್ಸ್ ಅಲ್ಲಿ ಏನಿದೆ, ನಾವು ಏನು ಮಾಡ್ತೀವಿ, ಕುಂಕುಮನ ಇಲ್ಲಿ ಹಣೆ ಮೇಲೆ ಮಧ್ಯದಲ್ಲಿ ಇರಬೇಕು ಅನ್ನೋದು ಏನದು ನಮ್ಮ ಕಸ್ಟಮು. ತುಂಬ ದಿನಗಳಿಂದ ಅದು ಏನಾಗಿದೆ, ನಮ್ಮ ಹಿಂದೂ ಕಸ್ಟಮ್ಸಲ್ಲಿ ಏನದು ಪ್ರಾಕ್ಟೀಸ್ ಆಗ್ತಾ ಬರ್ತಾ ಇದೆ. ಸೊ ಸೇಮ್ ವೇ ಇನ್ ಅಕೌಂಟಿಂಗ್ ಫ್ರಮ್ ದ ಮೆನಿ ಡೇಸ್ ಸರ್ಟನ್ ಕಸ್ಟಮ್ಸ್ ಆರ್ ಪ್ರಾಕ್ಟೀಸಿಂಗ್ ಫ್ರಮ್ ಇಯರ್ ಟು ಇಯರ್. ದಿಸ್ ಆರ್ ಅಕೌಂಟಿಂಗ್ ಕನ್ವೆನ್ಷನ್ಸ್, ದೀಸ್ ಆರ್ ಗೈಡ್ಲೈನ್ಸ್. ತುಂಬ ದಿವಸದಿಂದ ಕಸ್ಟಮ್ಸು ಫಾಲೋ ಮಾಡ್ತಾ ಇದ್ದೀವಿ. ಇದಕ್ಕೆ ಇದೇ ರೀಸನ್ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಬಟ್ ದೀಸ್ ಆರ್ ಕಸ್ಟಮ್ಸ್ ದಟ್ ಆರ್ ಫಾಲೋಡ್ ಇಯರ್ ಆಫ್ಟರ್ ಇಯರ್ ಫ್ರಮ್ ಅಕೌಂಟಿಂಗ್ ಪೀರಿಯಡ್. ಫಸ್ಟ್ ಒನ್ ಇಸ್ ಅ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ. ನೋಡಿ, ಇಲ್ಲಿ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ ಮೇನ್ ಇಂಪಾರ್ಟೆಂಟ್ ಇಸ್ ಡೋಂಟ್ ಬರ್ಡನ್ ದ ಅಕೌಂಟೆಂಟ್ ಫ್ರಮ್ ದ ಅನ್ನೆಸೆಸರಿ ಥಿಂಗ್ಸ್. ಅನ್ನೆಸೆಸರಿ ಥಿಂಗ್ಸ್ ಹಾಕಿ ಅವನ ಮೇಲೆ ಒತ್ತಡ ಹೇರೋದು ಬೇಡ, ತುಂಬ ಒತ್ತಡ ಹೇಳೋದು ಬೇಡ. ಏನು ಮಾಡಬೇಕು? ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ದ ಕನ್ಸ್ಟ್ರಕ್ಷನ್ ಕಂಪನಿ. ಫಾರ್ ದ ಕನ್ಸ್ಟ್ರಕ್ಷನ್ ಕಂಪನಿ ವಾಟ್ ಆರ್ ದ ಮೇನ್ ಗೂಡ್ಸ್? ದಟ್ ಈಸ್ ಅ ಸಿಮೆಂಟ್, ಬ್ರಿಕ್ಸ್ ಆ್ಯಂಡ್ ಐರನ್. ದೀಸ್ ಆರ್ ದ ಮೇನ್ ಗೂಡ್ಸ್. ಅವ್ರಿಗೆ ಇಷ್ಟೆಲ್ಲ ಇಂಪಾರ್ಟೆಂಟ್ ಥಿಂಗ್ ಇರಬೇಕಂದ್ರೆ ಪೆನ್ಸಿಲು, ರಬ್ಬರು ಬೇಡವಾ ಅವರಿಗೆ? ಅಕೌಂಟ್ಸ್ಗೆ ಪ್ಲ್ಯಾನ್ ಎಲ್ಲ ಮಾಡೋಕ್ಕೆ ಬೇಕು. ಬಟ್ ದೋಸ್ ಪೆನ್ಸಿಲ್ ಆ್ಯಂಡ್ ರಬ್ಬರ್ ಕೀಪಿಂಗ್ ದ ಅಕೌಂಟ್ ಈಸ್ ಬರ್ಡನಿಂಗ್ ಆಫ್ ಟು ದ ಅಕೌಂಟೆಂಟ್. ನೋಡಿ, ವಾಟ್ ಹಿ ಹ್ಯಾಸ್ ಟು ಕೀಪ್ ದ ರೆಕಾರ್ಡ್ ಆಫ್? ಹಿ ಹ್ಯಾಸ್ ಟು ಕೀಪ್ ದ ರೆಕಾರ್ಡ್ ಆಫ್ ಪರ್ಚೇಸ್ ಆಫ್ ಸಿಮೆಂಟ್ ಬ್ಯಾಗ್ಸ್, ಪರ್ಚೇಸ್ ಆಫ್ ಅ ಬ್ರಿಕ್ಸ್, purchase of iron rods. But if he is go on keeping the record of the pencil and the rubber, that is not it is a burden to the accountant, and it is not that material to that particular construction company. So for the another company, for which company? For example, ಸ್ಟೇಷನರಿ ಕಂಪನಿ ಅವ್ರಿಗೆ ಏನು ಬೇಕು? ಪೆನ್ಸಿಲ್, ರಬ್ಬರ್ ಅಕೌಂಟ್ ಇಡಲೇಬೇಕು ಅವರು, ಯಾಕಂದರೆ ದೇ ಆರ್ ದ ಮೇನ್ ಗೋಡ್ಸ್. ಸೊ it depends upon them. Here what they are saying, materiality is a relative ಅಂದರೆ it depends upon the business to business. What are the important things are material things, only those things should be kept in an account, keep in an account, not all the things. ಸೊ ಅಕೌಂಟೆಂಟ್ಗೆ ಬರ್ಡನ್ ಆಗದೆ ಇರೋ ಥರ ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ ಅದಕ್ಕೆ ಮಾತ್ರ ಅಕೌಂಟನ್ನು ಇಡಬೇಕು. ಚಿಕ್ಕ ಪುಟ್ಟ ಎಲ್ಲದಕ್ಕೂ ನಾವು ಅಕೌಂಟನ್ನು ಇಟ್ಕೊಂಡ್ರೆ ಅವನಿಗೆ ಬರ್ಡನ್ ಆಗುತ್ತೆ, ಮತ್ತು ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ದ ಕಂಪನಿ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ವಾಟ್? ಮೆಟೀರಿಯಲಿಟಿ ಡಿಪೆಂಡ್ಸ್ ಆನ್ ದ ನಾಲೆಜ್ ಆಫ್ ಇಟ್, ಇನ್ಫ್ಲೂಯೆನ್ಸ್ ದ ಡಿಸಿಷನ್ ಆಫ್ ಇನ್ಫಾರ್ಮ್ಡ್ ಇನ್ವೆಸ್ಟರ್ಸ್. ಸೊ ಇದು ಅವ್ರ ಇನ್ವೆಸ್ಟರ್ಸ್ಗೆ, ಆ ಕಂಪನಿಯವ್ರಿಗೆ ಬಿಟ್ಟಿದ್ದು ಯಾವುದು ನಿಮಗೆ ಇಂಪಾರ್ಟೆಂಟು, ಯಾವುದು ಇಂಪಾರ್ಟೆಂಟ್ ಅಲ್ಲ. ಒಂದೊಂದು ಕಂಪನಿಗೆ ಒಂದೊಂದು ಇಂಪಾರ್ಟೆಂಟ್ ಆಗಿರುತ್ತೆ, ಅವರಿಗೆ ಅದ್ರ ಬೇಸಿಸ್ ಮೇಲೆ ಅದನ್ನು ಮೆಟೀರಿಯಾಲಿಟಿ. ಇದು ಕನ್ಸ್ಟ್ರಕ್ಷನ್ ಕಂಪನಿಯವರಿಗೆ ಸಿಮೆಂಟು, ಬ್ರಿಕ್ಸು ಮೆಟೀರಿಯಲ್ ಆಗಿರ್ಬೋದು, ಪೆನ್ಸಿಲ್, ರಬ್ಬರು ಮೆಟೀರಿಯಲ್ ಅಲ್ಲ. ಆದರೆ ಸ್ಟೇಷನರಿ ಕಂಪನಿಯವರಿಗೆ ಪೆನ್ಸಿಲ್, ರಬ್ಬರ್ ದೇ ಆರ್ ಗೋಯಿಂಗ್ ಟು ಕೀಪ್ ದ ಅಕೌಂಟ್ ಬಿಕಾಸ್ ದಟ್ ಈಸ್ ದೇರ್ ಮೇನ್ ಗೂಡ್ಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಕಾನ್ಸೆಪ್ಟ್ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ. ಏನು ಹೇಳುತ್ತೆ? ಯಾವುದು ಮೆಟೀರಿಯಲ್ ಇದೆ ಅದಕ್ಕೆ ಮಾತ್ರ ಅಕೌಂಟನ್ನು ಇಡ್ತಾ ಹೋಗಿ ಅನ್ನೋದು ಈ ಕನ್ವೆನ್ಷನ್ ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಅ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ನೋಡಿ, ಈ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್ ಹೇಳಬೇಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಮನೆ ಎಕ್ಸಾಮ್ ತೊಗೊಳ್ಳೋಣ. ಎಕ್ಸಾಂಪಲ್, ಇವಾಗ ಮುಂದೆ ಗೌರಿ ಹಬ್ಬ ಬರ್ತಾ ಇದೆ ಅಥವಾ ದೀಪಾವಳಿ ಹಬ್ಬ ಬರ್ತಾ ಇದೆ ಅಂದ್ಕೊಳ್ಳಿ. ಏನು ಮಾಡ್ತಾರೆ? ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕಾಗಲಿ ಅಂತ ಹೇಳ್ಕೊಂಡು ಒಂದು ಬಾಕ್ಸಲ್ಲಿ ನಾವು ದುಡ್ಡು ಇಡ್ತಾ ಹೋಗ್ತೀವಿ. ಡ್ರೆಸ್ ತೊಗೊಳಕ್ಕಾಗಲಿ ಅಥವಾ ಗೆಜ್ಜೆ ತೊಗೊಳಕ್ಕಾಗಲಿ ಅಥವಾ ಇನ್ನೇನೋ ಹುಡುಗರಿಗೆ ಇನ್ನೇನಾದರೂ ಬೈಕ್ ತೊಗೊಳಕ್ಕಾಗಲಿ ಅಂತ ಹೇಳ್ಕೊಂಡು ಕೆಲವೊಂದು ದುಡ್ಡನ್ನ ನಾವು ಏನು ಮಾಡ್ತಾ ಇರ್ತೀವಿ, ರಿಸರ್ವ್ ಆಗಿ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ, ನಿಮ್ಮ ಪೇರೆಂಟ್ಸು ನಾಳೆ ಇದಕ್ಕಾಗಲಿ ಅಂತ ಹೇಳ್ಕೊಂಡು ಸ್ವಲ್ಪ ಅಮೌಂಟ್ನ ಸೆಟ್ ಅಸೈಡ್ ಬದಿಗೆ ಇಡ್ತಾ ಹೋಗ್ತಾ ಇರ್ತಾರೆ. ಸೊ ಅಥವಾ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ತೊಂದರೆ ಆದರೆ, ರಿಸ್ಕ್ ಆದರೆ, ಏನಾದರೂ ಇರಲಪ್ಪ ಖರ್ಚು, ಹಾಸ್ಪಿಟ್ಲ್ ಖರ್ಚುಗಳ ಬರ್ಬೋದು ಅಥವಾ ಯಾರಿಗಾದ್ರು ಹುಷಾರು ತಪ್ಪೋದು, ಎದಕ್ಕಾದರೂ ಇರಲಿ ಸೇಫ್ಟಿಗೆ ಅಂತ ಹೇಳ್ಕೊಂಡು ಮನೇಲಿ ಏನು ಮಾಡ್ತೀವಿ, ಸ್ವಲ್ಪ ಅಮೌಂಟ್ನ ಅಕ್ಕಿ ಡಬ್ಬದಲ್ಲಿ ನಿಮ್ಮ ಅಮ್ಮ ಇಡ್ಬೋದು, ಇಲ್ಲ ನಿಮ್ಮ ತಂದೆ ಎಲ್ಲಾದರೂ ಚೀಟಿ ಹಾಕ್ಬಿಟ್ಟು ದುಡ್ಡನ್ನ ಸೇವ್ ಮಾಡಿಡ್ಬೋದು. ಅದು ಕಾಮನ್ನ ನಮ್ಮೆಲ್ಲರ ಮನೇಲಿ ಮಾಡೋವಂಥದ್ದು. ದಟ್ ಈಸ್ ಅ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ಏನು? ನಾಳೆ ಬರೋ ಕಷ್ಟಕ್ಕೆ, ನಾಳೆ ಆಗೋ ತೊಂದರೆಗೆ, ದಟ್ ಈಸ್ ಫ್ಯೂಚರ್
losses, risk, and always future is uncertain. For that reason, we are going to make some reserves. For that reason, we are going to make the reserves and doubtful debts, reserve for doubtful debts. ರಿಸರ್ವ್ ಫಂಡ್ ವಿಲ್ ಬಿ ಕ್ರಿಯೇಟೆಡ್. ಆ ಪರ್ಪಸ್ಗೋಸ್ಕರ ನಾವು ಎಲ್ಲ ರಿಸರ್ವ್ಸ್ ಆಗಿ ಬಿಸ್ನೆಸ್ಸಲ್ಲೂ ದುಡ್ಡನ್ನ ಎತ್ತಿಡ್ತಾ ಹೋಗ್ತಾರೆ. ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಕೀಪ್ ದ ಅಮೌಂಟ್ ಫಾರ್ ದ ಫ್ಯೂಚರ್ ಪ್ರಾಸ್ಪೆಕ್ಟರ್ಸ್. ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆಗೆ 6 ತಿಂಗಳಾದ್ಮೇಲೆ ಪ್ರಮೋಷನ್ ಬರೋದಿದೆ ಅಂದ್ಕೊಳ್ಳಿ. 6 ತಿಂಗಳಾದ್ಮೇಲೆ ಪ್ರಮೋಷನ್ ಬರುತ್ತೆ, ಇವತ್ತೇ ಎಲ್ಲ ದುಡ್ಡು ಖರ್ಚು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಬಿಡ್ತೀವ? ಇಲ್ಲ, ಪ್ರಮೋಷನ್ ಬರಲಿ, ದುಡ್ಡು ಬರಲಿ, ಆಮೇಲೆ ಖರ್ಚು ಮಾಡೋದು ಪ್ಲ್ಯಾನ್ ಮಾಡೋಣ ಅಂತ ಅನ್ಬೋದು. ಆದರೆ ಬರೋ ಮುಂದಿನ 6 ತಿಂಗಳಿಗೆ ಬರೋ ಅಂಥ ಪ್ರಮೋಷನ್ಗೆ ದುಡ್ಡನ್ನ ಇವತ್ತೇ ನೀವು ಖರ್ಚು ಮಾಡ್ತೀರಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ವಿ ಆರ್ ನಾಟ್ ಗೋಯಿಂಗ್ ಟು ಡೂ ದಟ್ ಬಿಕಾಸ್ ಇಟ್ ಈಸ್ ಅವರ್ ಮೈಂಡ್ ಸೆಟ್. ಸೇಮ್ ವೇ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಇನ್ ಅವರ್ ಬಿಸ್ನೆಸ್ ಆಲ್ಸೋ. ವಾಟ್ ಇಟ್ ಈಸ್ ಗೋಯಿಂಗ್ ಟು ಸೇ, ಆಲ್ ದ ಪ್ರಪೋಸ್ಡ್ ಲಾಸಸ್, ರಿಸ್ಕ್ ಆ್ಯಂಡ್ ಶುಡ್ ಬಿ ಟೇಕನ್. ಬರೋ ಕಷ್ಟಗಳನ್ನೆಲ್ಲ ಥಿಂಕ್ ಮಾಡಿ ರಿಸರ್ವ್ ಮಾಡಿಡಿ. ಆದರೆ ಮುಂದೆ ಬರೋ ಪ್ರಾಫಿಟ್ನ ಇಗ್ನೋರ್ ಮಾಡಿ. ಬಂದರೆ ಒಳ್ಳೆಯದು, ಪ್ರಾಫಿಟ್ ಬಂದರೆ ಎಲ್ಲರಿಗೂ ಖುಷಿನೇ, ಬಂದರೆ ಒಳ್ಳೆಯದು. ಆದರೆ ಅದಕ್ಕೋಸ್ಕರ ಇವತ್ತೇ ಅದನ್ನೆಲ್ಲ ಖರ್ಚು ಮಾಡಬೇಡಿ. ದಟ್ ಈಸ್ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. prospectus profit should be ignored and prospectus losses should be taken into consideration. It is a policy of playing safe. ಇದಕ್ಕೆ ಕಷ್ಟ ಕಾಲಕ್ಕೆ ಇರಲಿ ಅಂತ ಅನ್ನೋದಕ್ಕೆ it is a policy of playing safe. It is a convention of caution. That is convention of conservatism. ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಅಂದರೆ ಒಂದೇ ಥರ ಇರಬೇಕು. ಹೀಗೆ ಚೇಂಜ್ ಆಗಬಾರ್ದು. ಸೇಮ್ ಫ್ಲೋ ಶುಡ್ ಬಿ ದೇರ್. ಏನು ಸೇಮ್ ಫ್ಲೋ ಇರಬೇಕು? 2017-18 ಯಾವ ಮೆಥಡನ್ನು ಫಾಲೋ ಮಾಡ್ತಾ ಇದ್ರಿ, ಇನ್ ದ 2018-19 ಆಲ್ಸೋ ಸೇಮ್ ಮೆಥಡ್ ಯು ಶುಡ್ ಫಾಲೋ. ಯು ಶುಡ್ ನಾಟ್ ಚೇಂಜ್. in 18-19, 19-20 ಸೇಮ್ ಮೆಥಡ್ ಶುಡ್ ಬಿ ಫಾಲೋಡ್. ಯಾಕೆ ಮೆಥಡಲ್ಲೂ ಚೇಂಜಸ್ ಮಾಡ್ತಾರಾ? ಎಸ್, ವಿ ಆರ್ ಗೋಯಿಂಗ್ ಟು ಚೇಂಜ್. ಸಮ್ಟೈಮ್ಸ್ ದೇ ಮೇ ಚೇಂಜ್. ಏನಾಗುತ್ತೆ? For example, famous example for this is a calculation of the depreciation. In a depreciation, we calculate the depreciation on different methods like straight line method, diminishing balance method, annuity method, insurance policy method. ಯಾವ ಮೆಥಡ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಎಲ್ಲಿ ಯಾವುದು ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ವಿಚ್ ಈಸ್ ಅ ಕನ್ವೀನಿಯೆಂಟ್ ಫಾರ್ ಯು, ಯು ಕ್ಯಾನ್ ಸೆಲೆಕ್ಟ್. ಸೊ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಸ್ಟ್ರೇಟ್ ಲೈನ್ ಮೆಥಡ್ ಫಾರ್ ಮೈ ಬಿಸ್ನೆಸ್ ದಿಸ್ ಇಯರ್. ಓಕೆ, next year I am going to select diminishing balance method. Then it is a wrong. It is a wrong. We should not select. ಒಂದು ವರ್ಷ ಸ್ಟ್ರೇಟ್ ಲೈನ್ ಮೆಥಡ್ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಸ್ಟ್ರೇಟ್ ಲೈನ್ ಮೆಥಡು, ನೆಕ್ಸ್ಟ್ ಇಯರ್ ಸ್ಟ್ರೇಟ್ ಲೈನ್ ಮೆಥಡು, ನೆಕ್ಸ್ಟ್ ಇಯರ್ ಸ್ಟ್ರೇಟ್ ಲೈನ್ ಮೆಥಡು. ಚೇಂಜಸ್ ಮಾಡ್ತಾ ಹೋಗಬೇಡಿ. ದಿಸ್ ಚೇಂಜಸ್ ಈಸ್ ಮಾಡಿದ್ರೆ ಏನಾಗುತ್ತೆ? ಮಾಡಿದ್ರೆ ಇಟ್ ವಿಲ್ ಬಿಕಮ್ ಅ ಡಿಫಿಕಲ್ಟ್ ಫಾರ್ ಅ ಕಂಪ್ಯಾರಿಸನ್. ಆದರೆ ಚೇಂಜಸ್ ಮಾಡಲೇಬಾರ್ದು ಅಂತಲ್ಲ. ಇಟ್ ವೆಲ್ಕಮ್ ದ ಚೇಂಜಸ್ ಬಟ್ ಡೋಂಟ್ ಚೇಂಜ್ ದ ಮೆಥಡ್ಸ್. ನೀವು ಮಾಡೋಂಥ ಪ್ರೊಸೀಜರ್ ಮೆಥಡ್ಸ್ನೇ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾಡುತ್ತೆ. ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್. ಸಿ, ದೇರ್ ಶುಡ್ ನಾಟ್ ಬಿ ಎನಿ ಸೀಕ್ರೆಟ್ಸ್. ಫ್ರೆಂಡ್ಶಿಪ್ಪಲ್ಲಿ ಹೇಳುತ್ತೆ, ಏನು ಸೀಕ್ರೆಟ್ ಇರಬಾರ್ದು ನಿನ್ನ ನಡುವೆ ಅಂತ ಹೇಳ್ಕೊಂಡು ಹೇಗೆ ನಾವು ನಮ್ಮಲ್ಲೇ ಮಾತಾಡ್ಕೋತೀವಲ್ಲ, ಸೇಮ್ ವೇ in the accountancy also, while presenting the financial statement, there should not be any secrecy ಅನ್ನೋದು ಇರಲೇಬಾರ್ದು. So what they should do? They should, in a detailed way, they should present it. So if they are going to state fixed assets 5 lakh, then immediately they have to mention what is the depreciation. If they are going to state the debtors, what are a good debtors, what are a bad debts, what is a RBD, each and everything should be stated in a clear way. There should be clarity should be there. ಸೊ ಡೆಟಾಸ್ ಅಂತ ಕೊಟ್ಟ ತಕ್ಷಣ ಏನೇನಿರಬೇಕು? ಡೆಟಾಸ್ ಇರಬೇಕು. ಅದರಲ್ಲೂ ಗುಡ್ ಡೆಟಾಸ್ ಎಷ್ಟು, ಬ್ಯಾಡ್ ಡೆಟ್ಸ್ ಎಷ್ಟು, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟು, ಡಿಸ್ಕೌಂಟ್ ಆನ್ ಡೆಟಾಸ್ ಎಷ್ಟು, ಇಷ್ಟೆಲ್ಲ ಐಟಮ್ಸನ್ನು ಸಹ ಡೆಟಾಸ್ ಅಂದ ತಕ್ಷಣ ಅವರು ಅದನ್ನು ಇನ್ ಡೀಟೇಲ್ ಆಗಿ ಡಿಸ್ಕ್ಲೋಸ್ ಮಾಡಬೇಕು. ನೋಡಿ, ಸರ್ಟನ್ ಐಟಮ್ಸ್ ದೇ ಕೆನ್ ನಾಟ್ ಬಿ ಡಿಸ್ಕ್ಲೋಸ್ಡ್ ಇನ್ ಅ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಯಾಕಂದರೆ ದೋಸ್ ಇನ್ಕಮ್ಸ್ ದೇ ಹ್ಯಾವ್ ನಾಟ್ ರಿಸೀವ್ಡ್, ದೇ ಮೇ ಟೆಂಟೇಟಿವ್ ಟು ರಿಸೀವ್ ಇಟ್. ಆ ಥರ ಆಗೋ ಚಾನ್ಸಸ್ ಇರ್ಬೋದು. ಕಾಂಟಿಂಜೆಂಟ್, ವಾಟ್ ವಿ ಕಾಲ್ ಇಟ್ ಆಸ್ ಅ ಕಾಂಟಿಂಜೆಂಟ್. ಅದನ್ನು ಇದರಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಇನ್ ಅ ಫೈನಾನ್ಷಿಯಲ್ ಇನ್ ಅ ಸ್ಟೇಟ್ಮೆಂಟ್ಸ್ ದೇ ಕೆನ್ ನಾಟ್ ಏಬಲ್ ಟು enter it. At that time they should enter it below the balance sheet as a footnote. Contingent item should be entered below the balance sheet. Balance sheet ಎಲ್ಲ ಆದಮೇಲೆ ಅದರ ಕೆಳಗಡೆ
ಫುಟ್ ನೋಟ್ ಅಂತ ಬರೆದು, ಫುಟ್ ಅಂತಲೇ ಕಾಲು ಕೆಳಗಡೆ ಅಂತ ಹೇಳ್ತೀವಲ್ಲ ಫುಟ್ ಅನ್ನೋದು, ಹಾಗೆ ಫುಟ್ ನೋಟ್ ಅಂತ ಹೇಳ್ಕೊಂಡು ಬರೆದು ಅಲ್ಲಿ ಆ ಇನ್ಫಾರ್ಮೇಷನ್ನ ಮೆನ್ಷನ್ ಮಾಡಬೇಕು. ಇನ್ ದಟ್ ವೇ ದೇ ಶುಡ್ ಬಿ ಗಿವ್ ಅ ವೆರಿ ಕ್ಲಾರಿಟಿ ಶುಡ್ ಬಿ ದೇರ್, ದಟ್ ವೇ ದೇ ಹ್ಯಾವ್ ಟು ಡಿಸ್ಕ್ಲೋಸ್. ಕದ್ದು ಮುಚ್ಚಿ ಹಿಡಿದ ಎಲ್ಲನೂ ಡಿಸ್ಕ್ಲೋಸ್ ಮಾಡಿ ಅಂತ ಹೇಳೋದೇ ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಜರ್ಸ್. ಸೊ we have studied about the accounting concepts and conventions. All these will come under a what gap. ಇಲ್ಲಿ 4 ಕನ್ವೆನ್ಷನ್ ನಾವು ಸ್ಟಡಿ ಮಾಡಿದ್ವಿ. ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಜರ್, ಕನ್ಸಿಸ್ಟೆನ್ಸಿ, ಕನ್ಸರ್ವೇಟಿಸಮ್ ಆ್ಯಂಡ್ ಮೆಟೀರಿಯಾಲಿಟಿ. ಇದೇನಾಯಿತು, ದಿಸ್ ಇಸ್ ದ ಬೇಸಿಕ್ ಆರ್ ಫೌಂಡೇಶನ್ ಆಫ್ ಅ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಹೇಗೆ ಫೌಂಡೇಶನ್ ಬೇಕು, ಇನ್ ದ ಸೇಮ್ ವೇ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ ಅಕೌಂಟಿಂಗ್, ದಿಸ್ ಈಸ್ ದ ಫೌಂಡೇಶನ್. ವಾಟ್ ಈಸ್ ಗ್ಯಾಪ್ is the foundations. On that foundations we are going to build the building. We can build the building, foundation cannot be changed again, but building rooms, halls can be made changed. For that there will be a accounting standards. So in accounting standard, what it is the accounting standard? Accounting standard is a language of a business. For each and everything there will be a language. Same way for the accounting, it is a language of a business. It gives the meaning to all end users and make accounting exhibit a true and fair view of the state of affairs of an enterprise. See, these concepts and conventions, you are going to get the question for the examination for a 15 marks and for a 10 marks. For the accounting standards, they are going to just ask, write the short note on accounting standards. Accounting standards meaning ಎಲ್ಲದಕ್ಕಿಂತ ಲಿಸ್ಟ್ ಕೊಟ್ಬಿಡ್ತಾರೆ accounting standards, that we should know. So what is the accounting standard? It is the uniform guidelines. ಇದು ಗೈಡ್ಲೈನ್ಸ್ ಕೊಡುತ್ತೆ. ಆಮೇಲೆ ಅದು ಹೇಗಿರುತ್ತೆ, ಇಟ್ ಈಸ್ ಅ ರಿಟರ್ನ್ ಸ್ಟೇಟ್ಮೆಂಟ್. ನಮ್ಮ ಗ್ಯಾಪ್ನ ನಾವು ಚೇಂಜ್ ಮಾಡೋದಿಲ್ಲ, ಇಟ್ ವಿಲ್ ಬಿ ಎವರ್ ಸೇಮ್ ಫಾರ್ ಮೆನಿ ಇಯರ್ಸ್. ಎಷ್ಟೋ ವರ್ಷಗಳಿಂದನೂ ಗ್ಯಾಪ್ ಏನೂ ಚೇಂಜ್ ಆಗಿಲ್ಲ, ಸೇಮ್ ಇದೆ. ಅದೇ ರೂಲ್ಸು, ಅದೇ ರೆಗ್ಯುಲೇಷನ್, ಅದೇ ಅಸಂಪ್ಷನ್ಸು, ಅದು ಯಾವುದೇ ಕಾರಣಕ್ಕೂ ಎಲ್ಲೂ ಚೇಂಜ್ ಮಾಡಿಲ್ಲ. ಬಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಅವರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಈಸ್ ಗೋಯಿಂಗ್ ಟು ಬಿ ಇಶ್ಯೂಡ್ ಫ್ರಮ್ ಟೈಮ್ ಟು ಟೈಮ್. ಯಾವುದಾದ್ರೂ ಆ್ಯಕ್ಟ್ ಚೇಂಜ್ ಆಗ್ತಾ ಇದೆ ಅಂದರೆ ಆ ಆ್ಯಕ್ಟ್ ಚೇಂಜ್ ಆಗ್ತಾ ಇದ್ದಂಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಸಹ ಚೇಂಜ್ ಆಗುತ್ತೆ. ಇಟ್ ಈಸ್ ಅ ಸ್ಟೇಟ್ಮೆಂಟ್ ಇಶ್ಯೂಡ್ ಫ್ರಮ್ time to time. It is a guidelines issued by the accounting body. So it is contains the policies and the practices. ಇದೊಂದು ಏನು ನೆನ್ಪಿಟ್ಕೋಬೇಕು accounting standards ಅಲ್ಲಿ, it is the language of the business and it gives the guidelines for the financial statements, and these statements are issued, or guidelines are issued time to time. ಒಂದೇ ಸರ ಗ್ಯಾಪ್ ಥರ ಫಿಕ್ಸೆಡ್ ಮಾಡಿಬಿಡೋದಿಲ್ಲ, ಟೈಮು ಚೇಂಜಸ್ ಆಗ್ತಾ ಇದ್ದಂಗೆ ಇಲ್ಲಿ ಇದು ಏನು ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನು ಸಹ ಚೇಂಜ್ ಮಾಡ್ತಾ ಬರ್ತಾರೆ. what are the objectives of accounting standards? It provide information to the users and ensure uniformity. ಒಬ್ಬೊಬ್ರು ಒಂದೊಂಥರ ಮಾಡೋಂಗಿಲ್ಲ, ಎಲ್ಲರೂ ಸೇಮ್ ಆಗಿ ನೀವು ಫಾಲೋ ಮಾಡಿ ಅನ್ನೋದಕ್ಕೋಸ್ಕರ it gives the uniformity for policies and practices of the accounting. And our financial statements are more meaningful and comparable. ನಾವು ಕಂಪೇರ್ ಮಾಡಬೇಕು, ನಮ್ಮ ಸ್ಟೇಟ್ಮೆಂಟ್ಸು ಕರೆಕ್ಟ್ ಆಗಿದೆ, ಮೀನಿಂಗ್ಫುಲ್ ಆಗಿದೆ ಅನ್ಬೇಕಂದ್ರೆ ನಾವೇನು ಮಾಡಿರಬೇಕು, we should have followed the accounting standard. It is going to guide and to prepare our accounts, and our accounts will be prepared or followed consistently from year to year. ಇದರ ಸಿಗ್ನಿಫಿಕೆನ್ಸ್ ಇದೆನಾ? ಇಟ್ ಈಸ್ ಅ ವೆರಿ ಇಂಪಾರ್ಟೆನ್ಸ್ ಇಸ್ ದೇರ್. ಎಸ್, ಇಟ್ ಈಸ್ ಅ ಇಂಪಾರ್ಟೆಂಟ್. ಏನು ನಾವಲ್ಲಿ ನೀಡಲ್ಲಿ ಓದಿದ್ವಲ್ಲ ಅದೇ ಇಂಪಾರ್ಟೆಂಟು. ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಕಂಪೇರ್ ಮಾಡ್ಬೋದು. ಹಾಗೆ ಕಂಪೇರ್ ಮಾಡೋದು ಸಾಕಾಗಲ್ಲ. ವಿ ಕ್ಯಾನ್ ಬಿಲೀವ್ ದೋಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ರಿಲಯಬಲ್, ವಿ ಕ್ಯಾನ್, ಇಟ್ ಈಸ್ ಅ ಟ್ರಸ್ಟ್ ವರ್ತಿ. ಯಾವುದಾದ್ರು ಒಂದು ರೂಲ್ಸ್ನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಕರೆಕ್ಟಾಗಿ ಫಾಲೋ ಮಾಡಿದ್ದಾರೆ, ಇಲ್ಲ ಒಂದನ್ನು ಬಿಟ್ಟು ಒಂದನ್ನು ಮಾಡಿಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮೇಷನ್ ಆಗುತ್ತೆ. ಇಟ್ ಈಸ್ ಅ ರಿಲಯಬಲ್, ಟ್ರಸ್ಟ್ ವರ್ತಿ ಆ್ಯಂಡ್ ಕ್ರೆಡಿಬಿಲಿಟಿ ಆ್ಯಂಡ್ ರಿಲಯಬಿಲಿಟಿ. ನೋಡಿ ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ, ಕ್ರೆಡಿಬಿಲಿಟಿ ಆ್ಯಂಡ್ ರಿಲಯಬಿಲಿಟಿ. ಸೊ ಇಫ್ ಯು ವಾಂಟ್ ಟು ಟೇಕ್ ದ ಲೋನ್ ಫ್ರಮ್ ದ ಬ್ಯಾಂಕ್, ಅವ್ರು ಏನು ಮಾಡ್ತಾರೆ, ಬ್ಯಾಂಕ್ ಅವ್ರು ನಿಮ್ಮ ಲೋನು, ನಿಮ್ಮ ಬಿಸ್ನೆಸ್ ಲೋನ್ ತೊಗೋಬೇಕು ಅನ್ನೋದಾದರೆ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ ಯುವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. If your financial statement are following accounting standards, then only they can rely on your financial statement, and your credibility in the banks is going to increase. If you are not following the financial accounting standards in preparing the financial statement, then your financial statements are not reliable. ನಂಬಿಕೆಗೆ ಯೋಗ್ಯವಾಗಿರುವುದಲ್ಲ. ನಿಮ್ಮ
ಬ್ಯಾಂಕ್ನವರು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರು ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ನೋಡಿ ನಿಮಗೆ ಸಾಲ ಕೊಡ್ತಾರೆ. ಆವಾಗ ನೀವೇನಾದ್ರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಲಿಲ್ಲ ಅಂದರೆ, ಇಲ್ಲಪ್ಪ ಇದನ್ನ ನಂಬೋಕ್ಕಾಗೋದಿಲ್ಲ, ಒಬ್ಬೊಬ್ಬರು ಒಂದೊಂದು ರೂಲ್ಸ್ ಫಾಲೋ ಮಾಡ್ಕೊಂಡಿದ್ದಾರೆ, ಇದು ಹೇಗೆ ನಂಬೋದು, ಬೇಡ ಅಂತಾರೆ. ಸೊ ಇದು ಕ್ರೆಡಿಬಿಲಿಟಿ ಮತ್ತು ರಿಲಯಬಿಲಿಟಿ ಇರಬೇಕು ಅಂತಂದರೆ ನೀವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡಬೇಕು. ಸೊ ಇನ್ವೆಸ್ಟರ್ಸು ಜಡ್ಜ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ನಿಮ್ಮ ಕಂಪನಿಗೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಚಿಕ್ಕ ಬಿಸ್ನೆಸ್ ಆದರೆ ನಿಮಗೆ ಕ್ರೆಡಿಬಿಲಿಟಿ ರಿಲಯಬಿಲಿಟಿ ಸಾಕು ಅನ್ಬೋದು. ಆದರೆ ನಿಮ್ಮದು ಕಂಪನಿ ಆಗಿದ್ದರೆ, ಇನ್ ಕೇಸ್ ಆಫ್ ಅ ಕಂಪನಿ, ದೇ ಕಂಪಲ್ಸರಿ ದೇ ಹ್ಯಾವ್ ಟು ಫಾಲೋ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಬಿಕಾಸ್ the persons who wants to invest into your company, they will judge your financial statements based on the accounting standards adopted by your concern. Indian accounting standards. In Indian accounting standards, we will see the functions, procedures and a list. What are the accounting standard boards? That is the ASB, accounting standard boards. What they are going to do? Accounting standard board ಅವರು ಏನು ಮಾಡ್ತಾರೆ? ದೇ ವಿಲ್ ಐಡೆಂಟಿಫೈ ದ ಏರಿಯಾ, ಯಾವುದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಕೊಡಿಸ್ಬೇಕು, ಡಿಪ್ರಿಸಿಯೇಷನ್ ಕೊಡಿಸ್ಬೇಕಾ, ಅಥವಾ ಕ್ಯಾಶ್ ಫ್ಲೋಗೆ ಇರಬೇಕಾ, ಅಥವಾ ಫಂಡ್ ಫ್ಲೋ ನೆಸಸರಿ ಇದನ್ನು ಕೊಡಿಸೋದು ಇಲ್ವಾ. ಸೊ ದೇ ವಿಲ್ ಡಿಸೈಡ್ ವಾಟ್ ಆರ್ ದ ಏರಿಯಾಸ್, ಫಾರ್ ದ್ಯಾಟ್ ದೇ ಕ್ಯಾನ್ ಗಿವ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅದಾದಮೇಲೆ ಅವರು ಇಶ್ಯೂ ಮಾಡ್ತಾರೆ. ICAI ಅಂತಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಅವರು ಅದನ್ನು ಇಶ್ಯೂ ಮಾಡ್ತಾರೆ. ಆಮೇಲೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ಆ ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಅದನ್ನು ರಿವ್ಯೂ ಮಾಡಬೇಕು. ಅದನ್ನೆಲ್ಲ ನೋಡ್ಕೊಳ್ಳೋಂಥವ್ರು ಯಾರು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅವರು ಅದನ್ನೆಲ್ಲ ನೋಡ್ಕೋತಾರೆ. ಪ್ರೊಸೀಜರ್ ಫಾರ್ ಇಶ್ಯೂಯಿಂಗ್, ಫಸ್ಟು ಡಿಟರ್ಮೈನ್ ಮಾಡಿ ಅದನ್ನು ಲಿಸ್ಟ್ ಮಾಡಿ ಎಕ್ಸ್ಪೋಷರ್ ಆಫ್ ಡ್ರಾಫ್ಟ್ ಈಸ್ ಪ್ರಿಪೇರ್ಡ್. ಇದು ಸ್ಟೆಪ್ಸ್ ಫಾರ್ ಪ್ರೊಸೀಜರ್. ಫಸ್ಟು ಡಿಟರ್ಮಿನೇಷನ್ ಬೇಸ್ಡ್ ಏರಿಯಾ ಆಫ್ ಫಾರ್ಮುಲೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಆವಾಗಲೇ ಹೇಳಿದ್ನಲ್ಲ ಹಾಗೆ. ದೇ ಹ್ಯಾವ್ ಟು ಡಿಟರ್ಮೈನ್ ದ ಬ್ರಾಡ್ ಏರಿಯಾಸ್, then list out those things, and exposure draft should be prepared. What that exposure draft is contained? So exposure draft contains definition of the term used in the accounting standard. See, I said accounting standard for the depreciation, ಅದಕ್ಕೆ ಒಂದು ಸಪ್ರೇಟ್ ಆಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮಾಡ್ತಾರೆ. ನೆಕ್ಸ್ಟ್ ದೇ ವಿಲ್ ಪ್ರಿಪೇರ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ದ ಟ್ರೇಡಿಂಗ್ ಅಕೌಂಟ್, ಅದಕ್ಕೆ ಒಂದು ಫೈನಾನ್ಷಿಯಲ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಪ್ರಿಪೇರ್ ಮಾಡ್ತಾರೆ. ಸೊ ಅದರದ್ದು ಡಿಫೈನ್ ಮಾಡಬೇಕಾಗತ್ತೆ. ಅದನ್ನ ಡಿಫೈನ್ ಮಾಡಿದ್ಮೇಲೆ ದೋಸ್ ಥಿಂಗ್ಸ್ ಶುಡ್ ಬಿ ಅಪ್ಲೈಡ್. ದೆನ್ ಕ್ಲಾಸ್ ಆಫ್ ಎಂಟರ್ಪ್ರೈಸಸ್ ಟು ಬಿ ಸ್ಟ್ಯಾಂಡರ್ಡ್ಸ್ ಆರ್ ಅಪ್ಲಿಕೇಬಲ್ ಅನ್ನೋದನ್ನ ತಿಳಿಸ್ತಾರೆ ಅದರಲ್ಲಿ. ನೆಕ್ಸ್ಟ್ ICAI ಇಶ್ಯೂ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ, ICAI ಅವರು ಇಶ್ಯೂ ಮಾಡ್ತಾರೆ. ಇದು ಎಕ್ಸ್ಪೋಷರ್ ಡ್ರಾಫ್ಟಲ್ಲಿ ಕಂಟೇನು. ಇದೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ, ಆದ್ರೂ ಒಂದು ಜನರಲ್ ಆಗಿ ನಿಮ್ಗೆ ಐಡಿಯಾ ಬರಲಿ ಅನ್ನೋದನ್ನ ಹೇಳಿದ್ದೀನಿ. ನೆಕ್ಸ್ಟು ಲಿಸ್ಟನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಜಸ್ಟ್ ನಾನು ಇಲ್ಲಿ ಲಿಸ್ಟ್ ಮೆನ್ಷನ್ ಮಾಡಿರೋದು ಬರೀ ಯಾರ್ಯಾರೋ ಆಗರ ಮೇಡಮ್, ಬರೀ ಆರೇ ಇರೋದಾ ಅಂತ ಕೇಳ್ಕೊಬೇಡಿ. ನೋ, ಮೆನಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ದೇರ್. ಐ ಹ್ಯಾವ್ ನಾಟ್ ಮೆನ್ಷನ್ಡ್ ಆಲ್ ದ ಇಯರ್, ಜಸ್ಟ್ ಫಾರ್ ದ ಸೇಕ್ ಆಫ್ ಎಕ್ಸಾಂಪಲ್ ಐ ಹ್ಯಾವ್ ಮೆನ್ಷನ್ ದ ಸ್ಟಾರ್ಟಿಂಗ್ 6 ಇರೋದನ್ನ ಮೆನ್ಷನ್ ಮಾಡಿದ್ದೀನಿ. ಕಾಂಟಿಂಜೆನ್ಸಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 4, ಅವಾಗಲೇ ಕ್ಯಾಶ್ ಫ್ಲೋ ಅಂತ ಹೇಳಿದ್ನಲ್ಲ, ಕ್ಯಾಶ್ ಫ್ಲೋಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2, ಡಿಪ್ರಿಸಿಯೇಷನ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 6, ಹಾಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅವರು ಒಂದೊಂದು ಇದಕ್ಕೂ ಟ್ರಾನ್ಸಾಕ್ಷನ್ಗೆ ಆಗೋದಕ್ಕೂ ಅಥವಾ ಇಂಪಾರ್ಟೆಂಟ್ ಇರೋದಕ್ಕೂ ಒಂದೊಂದು ಸ್ಟ್ಯಾಂಡರ್ಡ್ಸ್ನ ಫಿಕ್ಸ್ ಮಾಡಿ ಆ ಪ್ರಕಾರ ಅಕೌಂಟ್ಸನ್ನ ವರ್ಕೌಟ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಸ್ IFRS. IFRS ಮೀನ್ಸ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ನೋಡಿ, ಇದನ್ನು ನಿಮಗೆ ಎಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳ್ತಾರೆ. ಕನ್ಫ್ಯೂಷನ್ ಆಗೋದೇನು ಗೊತ್ತಾ? ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಅಂತ ಹಾಕ್ಬಿಡ್ತಾರೆ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಅಲ್ಲ, ಇದು ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಕೊಂಡು. ವಾಟ್ ಹ್ಯಾಸ್ ಹ್ಯಾಪನ್ ವೆನ್ ವಿ ಆರ್ ಡೀಲಿಂಗ್ ಇನ್ ಓನ್ಲಿ ಇನ್ ವರ್ಕಿಂಗ್ ಇನ್ ಇಂಡಿಯಾ, ವಿತಿನ್ ಇಂಡಿಯಾ ಅಂತ ಅವಾಗ ನಮಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ವೆನ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಆರ್ ಇಂಪೋರ್ಟಿಂಗ್, or if our company is a multinational company, or we are entering any transaction with the foreign company, then certain rules should be followed. Then accounting becomes very difficult. ಆವಾಗ ನಾವು ನಮ್ಮ ಒಂದು ಬ್ರ್ಯಾಂಚು ನಮಗೆ ಏನೋ ಇದು ದುಬೈಯಲ್ಲಿರುತ್ತೆ, ಇನ್ನೊಂದು ಬ್ರ್ಯಾಂಚು ಇಂಡಿಯಾದಲ್ಲಿರುತ್ತೆ, ಇನ್ನೊಂದು ಬ್ರ್ಯಾಂಚು ನಮಗೆ ಸ್ವಿಟ್ಜರ್ಲ್ಯಾಂಡಲ್ಲಿರುತ್ತೆ. ಇಲ್ಲಿದ್ದಾಗ ನಮ್ಮ ಅಕೌಂಟ್ಸ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ದುಬೈ ಬ್ರ್ಯಾಂಚು ಸ್ವಿಟ್ಜರ್ಲ್ಯಾಂಡ್ ಬ್ರ್ಯಾಂಚ್ ಜೊತೆನೂ ಸಹ ಡೀಲಿಂಗ್ ಇಟ್ಕೊಂಡಿರ್ತೀನಿ. ಅವಾಗ ಏನು ಮಾಡ್ತಾರೆ ಅಂದರೆ, ಥ್ರೂ ಔಟ್ ದ ಗ್ಲೋಬ್ ಓನ್ಲಿ ಒನ್ ಲ್ಯಾಂಗ್ವೇಜ್ ಶುಡ್ ಬಿ ದೇರ್, ದಟ್ ಈಸ್ IFRS ಅಂತ. ನಾನು ಹೇಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಅ ಬಿಸ್ನೆಸ್ ಹೇಳಿದ್ನಲ್ಲ, ಹಾಗೆ ಇಂಟರ್ನ್ಯಾಷನಲಿ ಥ್ರೂ ಔಟ್ ದ
ಗ್ಲೋಬ್, ಓನ್ಲಿ ಒನ್ ಲ್ಯಾಂಗ್ವೇಜ್ ಶುಡ್ ಬಿ ದೇರ್, ದಟ್ ಈಸ್ IFRS ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಸರ್ಟನ್ ಸ್ಟ್ಯಾಂಡರ್ಡ್ಸ್, ರೂಲ್ಸ್ ಆ್ಯಂಡ್ regulations are a principle prescribed by these IFRS to follow throughout the globe in accounting. ಅಕೌಂಟಿಂಗಲ್ಲಿ ಎಲ್ಲ ಫಾಲೋ ಮಾಡೋಕ್ಕೋಸ್ಕರ ಕೆಲವೊಂದು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಎಲ್ಲಿ ಗ್ಲೋಬಲ್ಲೆಲ್ಲ, ಇಡೀ ಇಂಟರ್ನ್ಯಾಷನಲಲ್ಲಿ ನಾವೆಲ್ಲ ಡೀಲಿಂಗ್ ಮಾಡಬೇಕಂದ್ರೆ ನಮ್ಮ ಅಕೌಂಟ್ಸ್ ಎಲ್ಲ ಯಾವ ಫಾರ್ಮ್ಯಾಟಲ್ಲಿ ಇರಲೇಬೇಕು, IFRS ಫಾರ್ಮ್ಯಾಟಲ್ಲಿ ಇರಬೇಕು. ಯಾವಾಗ ಬಂತು ಈ IFRS ಅನ್ನೋದು? ಆನ್ 1st April 2001 ಇದು ಸ್ಟಾರ್ಟ್ ಆಗಿದೆ. ಇದು ಇಂಡಿಯನ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಕಮಿಟಿ ಅವರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅಸಂಪ್ಷನ್ಸ್ ಇದೆ. ಏನು ಅಸಂಪ್ಷನ್ಸ್? ದೀಸ್ ಆರ್ ನಾಟ್ ಅ ನ್ಯೂ ಅಸಂಪ್ಷನ್ಸ್, ಇಟ್ ಈಸ್ ಆಲ್ ಆರ್ ಅಸಂಪ್ಷನ್ಸ್ ಆರ್ ಟೇಕನ್ ಫ್ರಮ್ ದ ಗ್ಯಾಪಲ್ಲಿ ಏನು ಅಸಂಪ್ಷನ್ಸ್ ಇತ್ತಲ್ಲ ಅದೇ ಅಸಂಪ್ಷನ್ನ ಇಲ್ಲಿದೆ. ಏನು ಅಕ್ರೂವಲ್ಲು, ಇದು ಯಾವುದಿದು ಕಾನ್ಸೆಪ್ಟ್ಸ್ ಬಂತು, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟು, ಮೆಟೀರಿಯಾಲಿಟಿ ಕನ್ವೆನ್ಷನು, ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟು, ಕನ್ಸಿಸ್ಟೆನ್ಸಿ ಕನ್ವೆನ್ಷನ್ಸು. ಸೊ ಸೇಮ್ ನಮ್ಮ ಗ್ಯಾಪಲ್ಲಿರೋ ಅಂಥ ಅಸಂಪ್ಷನ್ನ ಬೇಸಲ್ಲೇ ಇಟ್ಕೊಂಡ್ಬಿಟ್ಟು IFRSನ ಫ್ರೇಮ್ ಮಾಡಲಾಗಿದೆ. ಸೊ ಇಲ್ಲಿ ನಾನು ಲಿಸ್ಟ್ ಕೊಟ್ಟಿದ್ದೀನಿ IFRSು. ಇಲ್ಲೂ ಅಷ್ಟೇ ಎಕ್ಸಾಂಪಲ್ಸ್ ಅಷ್ಟೇ ಕೊಟ್ಟಿರೋದು, ಎಲ್ಲ ಡೀಟೇಲ್ ಲಿಸ್ಟ್ ನಾನು ನಿಮ್ಗೆ ಮೆನ್ಷನ್ ಮಾಡಿಲ್ಲ. ಜಸ್ಟ್ ಓನ್ಲಿ ದ ಎಕ್ಸಾಂಪಲ್ಸ್ ಆಫ್ IFRS. ಈ ರೀತಿ ಒಂದೊಂದು ನಂಬರ್ಗೂ ಒಂದೊಂದು ಸ್ಟ್ಯಾಂಡರ್ಡ್ಸ್ ಇರಬೇಕು ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ನೋಡಿ, ಇವಾಗ IFRS 16 ಅಂದರೆ ಲೀಸ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂಗೆ ಏನೇನು ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತೀರಾ ಅವರು ಲೀಸ್ ಅಕೌಂಟಿಂಗ್ ನೋಡಿ ಅಲ್ಲಿ ಗೈಡೆನ್ಸ್ ಪ್ರಕಾರ ಏನು ಲೀಸ್ ಅಕೌಂಟಿಂಗ್ ಪ್ರಿಪೇರ್ ಮಾಡೋರು ಏನು ನೋಡಬೇಕು, IFRS 16 ನೋಡಿದ್ರೆ ಆ ಗೈಡೆನ್ಸ್ ಬೇಸಿಸ್ ಮೇಲೆ ಅವರ ಅಕೌಂಟ್ಸನ್ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಈ IFRS ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಎಷ್ಟು ಮೇಡಮ್ ಏನೇನೋ ಸ್ಟ್ಯಾಂಡರ್ಡ್ಸ್ ಹೇಳ್ತೀರಾ ನೋಡಿ. ಸ್ಟಾರ್ಟಿಂಗ್ ಹೇಳಿದ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು, ನೆಕ್ಸ್ಟ್ ಹೇಳಿದ್ದು IFRSು, ಇನ್ನು ನೆಕ್ಸ್ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಈ 2001 IFRS ಬಂತಲ್ಲ, ಬಂದಾದ್ಮೇಲೆ ಏನು ಮಾಡಿದ್ವಿ, ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ಯಾವುದು ಬಂದ ಮೇಲೆ 2001 IFRS ಬಂದ ಮೇಲೆ ನಮ್ಮ ಸ್ಟ್ಯಾಂಡರ್ಡ್ಸು ಸ್ವಲ್ಪ ಅಪ್ಗ್ರೇಡ್ ಆಗಲಿ ಅಂತ ಹೇಳ್ಕೊಂಡು ನಾವು ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಇದು ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಮತ್ತು IAS ಎರಡು ಚೇಂಜಸ್ ಇರುತ್ತೆ, ನಂಬರ್ಸ್ ಚೇಂಜಸ್ ಇರುತ್ತೆ, ಅದರಲ್ಲಿ ಮಾಡಿಫಿಕೇಷನ್ ಆಗಿರುತ್ತೆ. ಮಾಡಿಫಿಕೇಷನ್ ಮಾಡಿಸ್ಕೊಂಡು ಅಪ್ಗ್ರೇಡೇಷನ್ ಮಾಡ್ಕೊಂಡಿದ್ದಾರೆ. ಇನ್ವೆಂಟರೀಸ್ ಅಂದರೆ ಏನು? ದಟ್ ಈಸ್ ನಥಿಂಗ್ ಬಟ್ ಅ ಸ್ಟಾಕನ್ನು ಹೇಗೆ ಡೀಲ್ ಮಾಡಬೇಕು, ಸ್ಟಾಕಿಗೆ ಎಂಟ್ರಿ ಹೇಗೆ ಕೊಡಬೇಕು, ಅದನ್ನು ಮೇಂಟೈನ್ ಹೇಗೆ ಮಾಡಬೇಕು, ಯಾವ ಬೇಸಿಸ್ ಮೇಲೆ ವ್ಯಾಲ್ಯೂ ಮಾಡಬೇಕು, ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಎಕ್ಸ್ಪ್ಲೇನ್ ಅಂಡರ್ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಗೆ ಪ್ರಿಪೇರ್ ಮಾಡಬೇಕು, ಅದನ್ನ ಪ್ರೆಸೆಂಟ್ ಹೇಗೆ ಮಾಡಬೇಕು, ದೋಸ್ ಥಿಂಗ್ಸ್ ವಿಲ್ ಬಿ ಎಕ್ಸ್ಪ್ಲೇನ್ ಅಂಡರ್ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1. ಎಂಪ್ಲಾಯಿಗೆ ಬೆನಿಫಿಟ್ಸ್ ಕೊಡೋದಾದರೆ ಅದು ಯಾವ ಮೆಥಡಲ್ಲಿ ಕೊಡಬೇಕು, ಅದು ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಪ್ರಿನ್ಸಿಪಲ್ಸ್ ಏನು, ಪ್ರಾಕ್ಟೀಸಸ್ ಏನು, ದಟ್ ವಿಲ್ ಬಿ ಎಕ್ಸ್ಪ್ಲೇನ್ಡ್ ಅಂಡರ್ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19. ಈ ರೀತಿ ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಈ ಕ್ಲಾಸಲ್ಲಿ ನಾವು ಏನು ಕಲ್ತಿದ್ದೀವಿ, ಗ್ಯಾಪ್, ಅದರಲ್ಲಿ ನಾವು ಕನ್ವೆನ್ಷನ್ಸ್ ಕಲ್ತಿದ್ದೀವಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, IFRS ಆ್ಯಂಡ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. The books for the reference will be the same. Thank you.